ನಂಜಮ್ಮ ಮೋಟೇಗೌಡ ಚಾರಿಟಬಲ್ ಮತ್ತು ಎಜುಕೇಷನಲ್ ಟ್ರಸ್ಟ್ ಕೊಪ್ಪ ವತಿಯಿಂದ ಬಸವ ಜಯಂತಿ ಹಾಗೂ ಬಸವ ಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭವು ನಗರದಲ್ಲಿರುವ ವೀರಶೈವ ವಿದ್ಯಾರ್ಥಿ ನಿಲಯ ಆವರಣದಲ್ಲಿ ಯಶಸ್ವಿಯಾಗಿ ನಡೆಯಿತು. ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯರು ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿದರು. ನಂತರ ಜಗಜ್ಯೋತಿ ಬಸವಣ್ಣ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಮರ್ಪಿಸಿದರು. అక్కడ పూర్వంగా సూపర్ ఇక చెప్పాలి జోరాಗಿ జోರ చెప్పాలి. ನಂತರ ನಂಜಮ್ಮ ಮೋಟೇಗೌಡ ಚಾರಿಟಬಲ್ ಮತ್ತು ಎಜುಕೇಷನಲ್ ಟ್ರಸ್ಟ್ನ ಅಧ್ಯಕ್ಷ ಕೆಟಿ ಹನುಮಂತು ಮಾತನಾಡಿ, 12ನೇ ಶತಮಾನದಲ್ಲಿ ಸಂಸ್ಕೃತದ ಅಬ್ಬರದ ನಡುವೆ ಸಾಮಾನ್ಯ ಜನರಿಗೂ ಅರ್ಥವಾಗುವಂತೆ ಅಚ್ಚ ಕನ್ನಡದಲ್ಲಿ ವಚನಗಳನ್ನು ರಚಿಸಿ ಸಮಾಜವನ್ನು ತಿದ್ದಿದವರು ಬಸವಣ್ಣನವರು. ಅವರು ಸಮತಾವಾದದ ಪಿತಾಮಹ ಹಾಗೂ ಇಡೀ ಜಗತ್ತಿಗೆ ಮಾನವಕುಲದ ಸಂದೇಶ ನೀಡಿದವರು. ಇಂದಿನ ಸಂಸತ್ತಿಗೆ ಮಾದರಿಯಾದ ಅನುಭವ ಮಂಟಪವನ್ನು ಅಂದೇ ಸ್ಥಾಪಿಸಿ ಎಲ್ಲಾ ಜನಾಂಗದವರಿಗೂ ಪ್ರಾತಿನಿಧ್ಯ ನೀಡಿದ ಕೀರ್ತಿ ಬಸವಣ್ಣನವರಿಗೆ ಸಲ್ಲುತ್ತದೆ. ಇದು ಜಗತ್ತಿನ ಮೊದಲ ಸಂಸತ್ತು ಎಂದರೆ ತಪ್ಪಾಗಲಾರದು ಎಂದು ಹೇಳಿದರು. ಬಸವಶ್ರೀ ಪ್ರಶಸ್ತಿಯನ್ನು ಶ್ರೀ ಜಗದ್ಗುರು ಬಸವೇಶ್ವರ ಪತ್ತಿನ ಸಹಕಾರ ಸಂಘ ಅಧ್ಯಕ್ಷ ಕೆಎಸ್ ಷಡಕ್ಷರಿ ಅವರಿಗೆ ಎಲ್ಲಾ ಗಣ್ಯರು ಪ್ರದಾನ ಮಾಡಿ ಗೌರವಿಸಿದರು. ಸರಳ ಕನ್ನಡದಲ್ಲಿ ಅಚ್ಚ ಕನ್ನಡದಲ್ಲಿ ಸಾಮಾನ್ಯ ಜನರಿಗೂ ಕೂಡ ಅರ್ಥವಾಗುವಂತ ಭಾಷೆ ಕನ್ನಡ ಭಾಷೆಯಲ್ಲಿ ವಚನಗಳನ್ನು ರಚನೆ ಮಾಡಿ ವಚನಗಳ ಮೂಲಕ ಕೂಡ ಇಡೀ ಈ ಸಮಾಜವನ್ನು ತಿದ್ದಬಹುದು ಅನ್ನೋದನ್ನ ಇಡೀ ಜಗತ್ತಿಗೆ ತೋರಿಸಿಕೊಡುವಂತವರು ನಮ್ಮ ಬಸವಣ್ಣನವರು. ಅವರು ಸಮತಾವಾದದ ಪಿತಾಮಹ ಅಂತ ಹೇಳಿದ್ರು ತಪ್ಪಾಗಲಾರದು. ಇಡೀ ಜಗತ್ತಿಗೆ ಮಾನವ ಕುಲಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ನೀಡುವಂತವರು ನಮ್ಮ ಬಸವಣ್ಣನವರು. ಒಂದು ಸಮಾಜ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಬಹಳಷ್ಟು ಶ್ರಮ ಪಟ್ಟವರು. ನೋಡಿ, ಏನು ನಮ್ಮ ಪಾರ್ಲಿಮೆಂಟ್ ಇದೆ, ಮೊದಲೇ 11ನೇ 12ನೇ ಶತಮಾನದಲ್ಲೇ ಅನುಭವ ಮಂಟಪ ಅಂತ ಹೇಳಿ ಇವತ್ತು ನಮ್ಮ ಸಂಸ್ಕೃತಿಗೆ ಸಮಾನ. ಅಲ್ಲಿ ಎಲ್ಲ ಜನಾಂಗ ಎಲ್ಲ ಜಾತಿ ಜನರಿಗೂ ಕೂಡ ಪ್ರಾತಿನಿಧ್ಯ ಕೊಟ್ಟು ಅನುಭವ ಮಂಟಪವನ್ನು ಪ್ರಾರಂಭ ಮಾಡಿದವರು. ಈಗ ಅದನ್ನೇ ನಾವು ಮೊದಲನೇ ಸಂಸತ್ತು ಅಂತ ಹೇಳಿ ಕರಿತೀವಿ. ಇಡೀ ಜಗತ್ತಿಗೆ ಮೊದಲನೇ ಸಂಸತ್ತನ್ನು ಯಾರಾದ್ರೂ ಪ್ರಾರಂಭ ಮಾಡಿದ್ದಾರೆ ಅಂದ್ರೆ ಅದು ನಮ್ಮ ಬಸವಣ್ಣನವರು. ಹಾಗಾಗಿ ನಾವು ಬಸವಣ್ಣವ್ರನ್ನ ನಮಗೆ 12ನೇ ಶತಮಾನದಲ್ಲಿ ಬಂದಂತ ಬಸವಣ್ಣವರು 21ನೇ ಶತಮಾನ ಕೂಡ ಶಾಶ್ವತವಾಗಿದ್ದಾರೆ ಅಂದ್ರೆ ಅವರ ವಚನಗಳ ಮೂಲಕ ಶಾಶ್ವತವಾಗಿದ್ದಾರೆ. ಹಾಗಾಗಿ ಬಸವಣ್ಣನವರು ಎಲ್ಲ ಅವರ ವಚನಗಳು ಬಸವಣ್ಣನವರು ಎಲ್ಲಾ ಕಾಲಕ್ಕೂ ಕೂಡ ಪ್ರಸ್ತುತ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಮನಗಾಣಬೇಕು. ನಾವೆಲ್ಲರೂ ಕೂಡ ಪ್ರತಿನಿತ್ಯ ಒಂದೊಂದು ಬಸವಣ್ಣನವರ ವಚನಗಳನ್ನ ಓದಿ ಅರ್ಥ ಮಾಡಿಕೊಂಡು ಅವರನ್ನ ಅರ್ಥೈಸಿಕೊಂಡು ಬದುಕಿದ್ರೆ ನಿಜಕ್ಕೂ ಕೂಡ ನಮ್ಮ ಎಲ್ಲರ ಬದುಕು ಕೂಡ ಸುಂದರ ಬದುಕಾಗುತ್ತೆ ಅಂತಕ್ಕಂಥ ಮಾತನ್ನ ಇವತ್ತು ನಮ್ಮ ನಂಜಮ್ಮ ಮೋಟೇಗೌಡ ಚಾರಿಟಬಲ್ ಟ್ರಸ್ಟ್ ಈಗಾಗಲೇ ನಮ್ಮ ಚಂದ್ರಶೇಖರ್ ಹೇಳಿದಾಗೆ ಪ್ರತಿ ವರ್ಷ 12 ಪ್ರಶಸ್ತಿಗಳನ್ನು ನಾವು ನೀಡ್ತಾ ಇದ್ದೇವೆ. ಎಲ್ಲ ಪ್ರಶಸ್ತಿಗಳು ಕೂಡ ನಮಗೆಲ್ಲ ಗೊತ್ತಿದೆ. ನಮ್ಮ ನಾಲ್ವಡಿ ಕೃಷ್ಣರಾಜ ಪ್ರಶಸ್ತಿ, ಮತ್ತೆ ಶಂಕರೇಗೌಡರ ಹೆಸರಿನಲ್ಲಿ ಕೊಡ್ತಕ್ಕಂಥ ಪ್ರಶಸ್ತಿ, ನಮ್ಮ ಬಸವಣ್ಣನವರ ಹೆಸರಿನಲ್ಲಿ ಕೊಡ್ತಕ್ಕಂಥ ಪ್ರಶಸ್ತಿ, ಮತ್ತೆ ಕುವೆಂಪುರ ಹೆಸರಿನಲ್ಲಿ ಒಂದು ವಿಶ್ವಮಾನ ಪ್ರಶಸ್ತಿ ಅಂತ ಹೇಳ್ಕೊಡ್ತೀವಿ. ಆಮೇಲೆ ವಿವೇಕಾನಂದರ ಹೆಸರಲ್ಲಿ ಒಂದು ವಿವೇಕಾನಂದ ಸದ್ಭಾವನ ಪ್ರಶಸ್ತಿ ಅಂತ ಹೇಳ್ಕೊಡ್ತೀವಿ. ನಮ್ಗೆಲ್ಲರಿಗೂ ಗೊತ್ತಿದೆ ತೋಟಗಾರಿಕಾ ಪಿತಾಮಹ ಅಂತೇಳಿ ಡಾಕ್ಟರ್ ಎಂ.ಎಚ್. ಬರಿಗೌಡರು ಅವರ ಹೆಸರಲ್ಲೂ ಕೂಡ ನಾವು ಒಂದು ತೋಟಗಾರಿಕಾ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತೀವಿ. ಈಗ ಹಲವಾರು ಪ್ರಶಸ್ತಿಗಳನ್ನು ನಾವು ನಿರಂತರ ಕೊಡ್ಕೊಂಡು ಬರ್ತಾ ಇದ್ದೀವಿ. ಬಹಳ ಮುಖ್ಯವಾದದ್ದು ನಾವು ಬಸವಶ್ರೀ ಪ್ರಶಸ್ತಿ ಪ್ರದಾನ. ಅದರಲ್ಲಿ ಈ ವರ್ಷ ನಾವು ನಮ್ಮ ಸದಾಶಿವರಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿ, ಯಾಕೆಂತಂದ್ರೆ ನಮ್ಮ ಸದಾಶಿವರು ಒಂದು ರೀತಿ ಎಲೆಬೇಕಾಗಿದ್ದಂಗೆ ಅವರು ಹೆಚ್ಚು ಪಾಪ ಅವರು ಎಷ್ಟು ಕೆಲಸ ಮಾಡ್ತಾರೆ ಅಂತಂದ್ರೆ ನಮಗೆ ಗೊತ್ತಿರೋದ್ರಿಂದ ಬಲ್ಲವರು ಮಾತ್ರ ಗೊತ್ತು. ಹಾಗಾಗಿ ಈ ವರ್ಷ ನಾವು ಸದಾಶಿವರವ್ರನ್ನೇ ಗುರುತಿಸ್ಬೇಕು, ಅವ್ರಿಗೆ ಪ್ರಶಸ್ತಿ ಕೊಡಬೇಕು ಅಂತೇಳಿ ಅವರು ಕೇಳಿದಾಗ ಹೊಸ ಸಂಕಲ್ಪ ಕೊಟ್ಟರು. ನಮಗೆಲ್ಲ ಬೆಳೆಸರಿ ಯಾರು ಹಿರಿಯರು ಮಾಡಿದ್ದೆ ನಮ್ಮ ಸದಾಶಿವರಿಗೆ ಯಾರಿಗೆ ಇರ್ತಾರೋದು ಈಗಾಗಲೇ ಅವ್ರಿಗೆ 68 ವರ್ಷ ಅಲ್ವಾ ಸರ್? 69 ವರ್ಷ ಆಗಿದೆ ನೋಡಿ. ಈಗ ಸದಾಶಿವರವ್ರು ಏನು ಅಂತಂದ್ರೆ ಅವರು ನಮ್ಮ ಚಂದ್ರಶೇಖರ್ ಹೇಳಿದಂಗೆ ಅವ್ರ ಕುಟುಂಬವೆಲ್ಲ ರಾಜಕೀಯದಲ್ಲೇ ಬಂದು ಅವರ ಅಜ್ಜಿ ತಾಲೂಕು ಆಗಿದ್ರಂತೆ. ಮತ್ತು ಅವರ ಅಣ್ಣ ಅವರಿಗೆ ಎಲ್ಲರೂ ಕೂಡ ಒಂದು ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿಯ ಅಧ್ಯಕ್ಷರು, ಮತ್ತೆ ಮಂಡಲ ಪಂಚಾಯತಿ ಅಧ್ಯಕ್ಷರಾಗಿ ಎಲ್ಲ ಕೂಡ ಬಹಳಷ್ಟು ಜನ ಅವರ ತಂದೆ ತಾತ ಕೂಡ ಪಟ್ಟಣರಾಗಿರುವಂತವ್ರು ಊರಿನಲ್ಲಿ. ಹಾಗಾಗಿ ಅವರು ಎಲ್ಲರೂ ಕೂಡ ರಾಜಕೀಯದಲ್ಲೂ ಕೂಡ ಇವರು ರಾಜಕೀಯ ಕಡೆ ಹೋದೆ ನಾವು ಕೂಡ ಒಂದು
ಸರ್ಕಾರಿ ಸೇವೆ ಸಲ್ಲಿಸಬೇಕು ಅಂತ ಹೇಳಿ ಬಂದು ಮಂಡ್ಯದ ಕೃಷಿ ಇಲಾಖೆಯಲ್ಲಿ 2ನೇ ದರ್ಜೆ KPSC ಮುಖಾಂತರ 2ನೇ ದರ್ಜೆ ಗುಮಾಸ್ತರಾಗಿ ಸೇರ್ಕೊಂಡ್ರೆ ನೋಡಿ, ಯಾವ್ದಾರು ಒಬ್ರು ಒಂದೇ ಆಫೀಸ್ನಲ್ಲಿ ಇಡೀ ಸರ್ವಿಸ್ 35 ವರ್ಷ ಸರ್ವಿಸ್ ಅನ್ನ ಕೃಷಿ ಇಲಾಖೆಯಲ್ಲಿ ಕಳೆದಿದೆ. ಒಂದೇ ಕಚೇರಿ ಅವ್ರು ಕ್ಲರ್ಕ್ ಆಗಿ ಸೇರ್ಕೊಂಡ್ರೆ ಸೂಪರಿಂಟೆಂಡೆಂಟ್ ಆಗಿ ನಿವೃತ್ತಿ ಆಗ್ತಾರೆ. ನಾನು ಕಂಡಾಗೆ ಯಾರು ಒಂದೇ ಆಫೀಸ್ನಲ್ಲಿ 35 ವರ್ಷ ಅದು ಸರ್ಕಾರಿ ಸೇವೆಯನ್ನ ಯಾರು ಕೂಡ ಮಾಡಿಲ್ಲ. ಅದು ನಿಜವಾಗ್ಲೂ ಕೂಡ ಒಂದು ಹೆಗ್ಗಳಿಕೆ ನಮ್ಮ ಸೆಲೆಕ್ಷನ್ ಎಲ್ಲರೂ ಕೂಡ ಮೆಚ್ಚಲೇಬೇಕು. ಆಮೇಲೆ ನಿವೃತ್ತಿ ಆದ್ರೂ ಕೂಡ ಅವರು ನಿರಂತರವಾಗಿ ಸಮಾಜಮುಖಿಗಳಾಗಿರ್ತಕ್ಕಂಥದ್ದು ಕೂಡ ನಾನು ಕಾಣ್ತಾ ಇದ್ದೇನೆ. ಒಂದಲ್ಲ ಒಂದು ಸಂಘಟನೆ ಗುರುತಿಸ್ಕೊಂಡು ನೂರಾರು ಜನರಿಗೆ ಒಂದು ಅನುಕೂಲವನ್ನು ಮಾಡತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಸೂರ್ಯರಿಗೆ ಸೂರು ಕೊಡ್ತಕ್ಕಂಥ ಸೈಟ್ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಬಹಳ ಕಡಿಮೆ ಬೆಲೆಗೆ ಆ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು 10 ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ವರ್ಷ ನಾವು ಸೆಲೆಕ್ಷನ್ಗಳನ್ನು ಗುರುತಿಸಿ ಅವರಿಗೆ ನಮ್ಮ ಕೃಷ್ಣಜಿನ ಪ್ರಶಸ್ತಿಯನ್ನು ನಾವು ಈ ವರ್ಷ ಕೊಡ ಮಾಡ್ತಾ ಇದ್ದೇವೆ. ಮತ್ತೆ ನಮ್ಮ ಟ್ರಸ್ಟ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಸಭಾಧ್ಯಕ್ಷೆ ಡಾಕ್ಟರ್ ಮೀರಾ ಶಿವಲಿಂಗಯ್ಯ, ಶಿಕ್ಷಣ ಇಲಾಖೆಯ ರಾಜೇಗೌಡ, ಸಾಹಿತಿ ಭವಾನಿ ಲೋಕೇಶ್ ಇತರರು ಇದ್ದರು. ಇದೇ ಸಂದರ್ಭದಲ್ಲಿ ಪ್ರತಿಭಾಂಜಲಿ ಡೇವಿಡ್ ಮತ್ತು ತಂಡದವರಿಂದ ವಚನ ಗಾಯನ ನಡೆಯಿತು. ಮಾಡುವ ನೀಡುವ ನಿಜ ಗುಣವುಳ್ಳಡೆ